ಹಾಯ್, ನಾನು ವಿಯಾನು ಬೆಜನ್ನು. ನಮ್ಮ ಪ್ರಪಂಚ ಒಂದು 50 ವರ್ಷದಿಂದ ಈ ಕಡೆ ತುಂಬ ಹಾಳಾಗೋಗ್ಬಿಟ್ಟಿದೆ. ಯಾಕೆಂತ ಹೇಳಿದ್ರೆ ಟೆಕ್ನಾಲಜಿನ ಬೇರೆ ಥರ ತಗೊಂಡು ಹೋಗ್ಬಿಟ್ಟು ಯಾವ ರೇಂಜಿಗೆ ಅಂದರೆ ಮೇ ಬಿ ಫಾರ್ಮರ್ ಸುಸೈಡ್ ಆಗಿರ್ಬೋದು, ಆಮೇಲೆ ಬಿಸ್ನೆಸ್ಸಲ್ಲಿ ಸಫರಿಂಗ್ಸ್ ಆಗಿರ್ಬೋದು, ಒಂದು ಕ್ಲಾರಿಟಿನೇ ಇಲ್ಲದೆ ಎಲ್ಲರೂ ರಾಬೋಟಿಕ್ ಲೈಫ್ ಆಗಿಬಿಟ್ಟಿದೆ. ಸೊ ನಾನು ಆ ಒಂದು ರ್ಯಾಟ್ ರೇಸಲ್ಲಿ ಇದ್ದೆ, ಓಡ್ತಾ ಇದ್ದೆ. ಬಟ್ ಇವಾಗ ನನಗೆ ಅನಿಸ್ತಾ ಇದೆ ವಿಲ್ ಹ್ಯಾವ್ ಟು ಸಿ ದಟ್ ರಿಯಲ್ ಅಥೆಂಟಿಕ್ ಎಕ್ಸ್ಪೀರಿಯನ್ಸ್. ಒಂದು 100 ವರ್ಷದ ಹಿಂದೆ ಹೋದರೆ ನಮ್ಮ ಇಂಡಿಯಾ ಎಷ್ಟು ಚೆನ್ನಾಗಿತ್ತು, ಎಷ್ಟು ಬ್ಯೂಟಿಫುಲ್ ಆಗಿತ್ತು, ಎಷ್ಟು ಒಂದು ಫ್ಯಾಮಿಲಿ ಬಾಂಡಿಂಗ್ ಇತ್ತು, ಎಷ್ಟು ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದ್ರು, ವ್ಯಾಲ್ಯೂಸ್ ಒಟ್ಟಿಗೆ, ಒಳ್ಳೆ ಆರ್ಗ್ಯಾನಿಕ್ ಫುಡ್ ಒಟ್ಟಿಗೆ, ಎಲ್ಲದಕ್ಕೊಂದು ವ್ಯಾಲ್ಯೂ ಅಂತ ಇತ್ತು. ಕೆಲವರು ಇದು ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ ದಿಸ್ ಇಸ್ ದ ರಿಯಾಲಿಟಿ. ಹೊರಗಡೆಯಿಂದ ತುಂಬ ಸ್ಟೈಲ್ ಆಗಿರ್ತೀವಿ, ಲೈಟ್ ಗೀಟ್ ಹಾಕೊಂಡು, ಮೇಕಪ್ ಮಾಡಿಕೊಂಡು, ಫ್ಯಾನ್ಸಿಯಾಗಿ ಹೊಟ್ಕೊಂಡು, ಬ್ರ್ಯಾಂಡೆಡ್ ಬಟ್ಟೆಗಳು ಹಾಕೊಂಡು ವಿ ವಿಲ್ ಶೋ ಆಲ್ ದಟ್. ಬಟ್ ಇನ್ಸೈಡ್ ತುಂಬ ಡೀಪಲ್ಲಿ ಇಫ್ ವಿ ಗೋ ಆ್ಯಂಡ್ ಆಸ್ಕ್ ಅವರ್ ಸೆಲ್ಫ್, ಆಮ್ ಐ ಹ್ಯಾಪಿ, ಆಮ್ ಐ ಪರ್ಪಸ್ ಡ್ರಿವನ್, ಲೈಫಲ್ಲಿ ಏನಾದರೂ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಕೇಳಿದ್ರೆ ತುಂಬ ಎಂಟಿ ಅಂತ ಫೀಲ್ ಆಗುತ್ತೆ ತುಂಬ ಜನರಿಗೆ. ಬಿಕಾಸ್ ಐ ಆಮ್ ಕೋಚಿಂಗ್ ಆಸ್ ಅ ನೇಚರ್ ಪ್ರೂನರ್. ಸೊ ಇವಾಗ ಬನ್ನಿ ನಮ್ಮ ಎವರ್ಗ್ರೀನ್ ಕೌಂಟಿಗೆ ಬರುವ ಗೆಸ್ಟು ನಮ್ಮ ಒಂದು ರಿಟ್ರೀಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನು ಮಾತಾಡ್ತಾರೆ ಅಂತ ನೋಡುವ. ರೆಸಾರ್ಟಲ್ಲಿ ತುಂಬ ಜನರು ಬರ್ತಾ ಇದ್ರು, ಸಖತ್ತಾಗಿ ಇರ್ತಿತ್ತು. ಐ ವಾಸ್ ಹ್ಯಾಪಿ ಹೋಸ್ಟಿಂಗ್ ಲಾಟ್ ಆಫ್ ಪೀಪಲ್. ಬಟ್ ಇವಾಗ ಐ ಆಮ್ ಹೋಸ್ಟಿಂಗ್ ಅ ವೆರಿ ಲಿಮಿಟೆಡ್ ಕ್ರೌಡ್ ಬಟ್ ಕ್ವಾಲಿಟಿ ಕ್ರೌಡ್. ಬನ್ನಿ ಈ ಒಂದು ರಿವ್ಯೂಸ್ನ ನೋಡ್ಕೊಂಡು ಬನ್ನಿ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ. ಲೆಟ್ಸ್ ಲಿಸನ್ ಟು. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ನಾವು ಇದನ್ನ ಚೂಸ್ ಮಾಡಿದ್ದು ಯಾಕೆಂದ್ರೆ ಇದು ಇಂಡಿಯಾಸ್ ಫಸ್ಟ್ ಅಡ್ವೆಂಚರ್ ರೆಟ್ರೀಟ್. ಅದು ಪ್ಯೂರ್ ವೆಜಿಟೇರಿಯನ್, ಮತ್ತೆ ಇಲ್ಲಿ ನೋ ಸ್ಮೋಕಿಂಗ್ ಮತ್ತೆ ನೋ ಡ್ರಿಂಕ್ಸ್ ಎಲ್ಲ ಅಲೋಡ್ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಮೇನ್ ಫಸ್ಟ್ ಪ್ರಿಫರ್ ಮಾಡಿದ್ದು. ಅಂದ್ರೆ ಇಡೀ ಇಂಡಿಯಾದಲ್ಲಿ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲೂ ನಾನು ನೋಡಿದ್ದೀನಿ, ಸುಮಾರು ರೆಸಾರ್ಟ್ಸ್ ಈ ತರ ಎಲ್ಲೂ ಇರಲಿಲ್ಲ. ಅಂದ್ರೆ ಅಡ್ವೆಂಚರ್ ರೆಟ್ರೀಟ್ ಪ್ಲಸ್ ಪ್ಯೂರ್ ವೆಜಿಟೇರಿಯನ್ ಅಂತ ಎಲ್ಲೂ ಇರಲಿಲ್ಲ. ಸೊ ನಾವು ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಚೂಸ್ ಮಾಡಿದ್ದು. ಮತ್ತೆ ಇಲ್ಲಿ ಬಂದ್ಮೇಲೆ ಚೆಕ್ ಇನ್ ಮಾಡೋ ಪ್ರೊಸೆಸ್ ಆಗಿರ್ಬೋದು, ರೂಮ್ ತೋರಿಸೋ ಪ್ರೊಸೆಸ್ ಆಗಿರ್ಬೋದು, ಎಲ್ಲ ತುಂಬಾ ಫ್ರೆಂಡ್ಲಿ ಆಗಿದ್ರು. ಸ್ಟಾಫ್ ಅಷ್ಟೇ, ನಮ್ಗೆ ಆ ಥರ ಏನು ಅನ್ಸಿಲ್ಲ. ಮತ್ತೆ ಇಲ್ಲಿ ಬರುವಾಗ ಇನ್ನೊಂದೇನಂದ್ರೆ ನೀನೇ ತೋರಿಸ್ತಿದ್ದು ನಮ್ಗೆ ಆಕ್ಚುಲಿ ಇದು ನನ್ನ ಫಾದರ್ ಇಂದ ಮತ್ತೆ ಮದರ್ ಇಂದ ಸಜೆಸ್ಟ್ ಮಾಡಿದ್ದು, ಇಲ್ಲಿ ನೋಡಿ ಈ ತರ ಒಂದಿದೆ ಅಂತ. ಯೂಟ್ಯೂಬ್ ವಿಡಿಯೋ ಅವರು ಗೋಪಣ್ಣ ಇದಾರಲ್ಲ ಅವ್ರದ್ದು ವಿಡಿಯೋ ನೋಡಿ ಸಜೆಸ್ಟ್ ಮಾಡಿದ್ರು. ನಾನು ಬುಕ್ ಮಾಡುವಾಗ ನನಗೆ ತುಂಬಾ ಯುನೀಕ್ ಅನ್ಸಿದ್ದು, ಒಬ್ರು ಪರ್ಸನಲ್ ಹೋಸ್ಟ್ ಇರ್ತಾರೆ ಮೇಡಮ್, ಅವರೆಲ್ಲ ನಿಮ್ಮನ್ನ ನೋಡ್ಕೊಳ್ತಾರೆ ಅಂದ್ರು. ಎಲ್ಲೇ ಹೋದ್ರು ನಾವು ಆಕ್ಟಿವಿಟಿ ಆಡುವಾಗ ನಾವೇ ಫೋಟೋ ನಾವೇ ವಿಡಿಯೋ ಮಾಡ್ಕೋಬೇಕು ಆ ತರ ಇರ್ತಿತ್ತು. ಇಲ್ಲ ಅವರೆಲ್ಲ ನಮ್ಮನ್ನ ಟೇಕ್ ಕೇರ್ ಮಾಡ್ತಾರೆ ಅಂತ ಹೇಳಿದ್ರು. ಅದು ನಮ್ಗೊಂದು ಯುನೀಕ್ ಎಕ್ಸ್ಪೀರಿಯನ್ಸ್ ಅನ್ನಿಸ್ತು, ಚೆನ್ನಾಗಿದೆ ಅನ್ನಿಸ್ತು. ಇಲ್ಲಿ ಬಂದ್ಮೇಲೆ ನನಗೆ ಒಂದು ಯುನೀಕ್ ಆಗಿ ನಾನು ಅಬ್ಸರ್ವ್ ಮಾಡಿದಂದ್ರೆ, ಹೋಸ್ಟ್ ಒಬ್ರಿದ್ರು, ಆದ್ರೆ ಯಾರೇ ಆದ್ರೂ ಬೇರೆಯವ್ರು ಯಾರಾದ್ರೂ ಆದ್ರೂ ನಾವ್ ಯಾರನ್ನೇ ಮಾತಾಡ್ಸಿದ್ರು, ಏನೇ ನಮ್ ಕನ್ಸರ್ನ್ಸ್ ಇದೆ ಅಂತ ಕೇಳಿದ್ರು